ಪ್ರಪಂಚದ ಮೊಟ್ಟ ಮೊದಲ ಕಂಪ್ಯೂಟರ್ ಯಾವ್ದಂತ ಕೇಳೇನ ಎಕ್ಸಾಂಪಲ್. ENIAC ಇದು ಏನ್ರಿ ಹೇಳ್ರಿ, ಪ್ರಪಂಚದ ಮೊಟ್ಟ ಮೊದಲ ಕಂಪ್ಯೂಟರ್ ಅಂತ ಹೇಳ್ಬೋದು. ಹಾಗಾದ್ರೆ ENIAC ಫುಲ್ ಫಾರ್ಮ್ ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಅಂಡ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಇದು ಪ್ರಪಂಚದಲ್ಲಿ ಬಂದಂತಹ ಮೊಟ್ಟ ಮೊದಲ ಕಂಪ್ಯೂಟರ್ ಅಂತ ಹೇಳ್ತೀವಿ. ಇದೇ ನೋಡ್ರಿ, ಓಕೆನಾ. ಇದು ಒಂದು ಕಡೆ ಇನ್ನೊಂದು ಕಡೆ ಶಿಫ್ಟ್ ಮಾಡಕ್ ಬರ್ತಿದಿಲ್ಲ. ಇದನ್ನ ವಿಜ್ಞಾನ ಕ್ಷೇತ್ರ ಬಳಸಿದಾರ. ಇದರ ಒಂದು ಸ್ಪೀಡ್ ಬಂದ್ಬಿಟ್ಟು 1000 ನ್ಯಾನೋ ಸೆಕೆಂಡ್ ಇತ್ತು. ಈ ಒಂದು ಕಂಪ್ಯೂಟರ್ ಬಳಸಿದಂತ ಭಾಷೆ ಅದಲ್ರಿ ಮಷಿನ್ ಲ್ಯಾಂಗ್ವೇಜ್, ಓಕೆನಾ. ಇದಕ್ಕ AC ಬೇಕಿತ್ತು, ಓಕೆನಾ. ಅದೇ ತರನಾಗಿ ಇದ್ರಲ್ಲಿ ಬಳಸಿದಂತ ಮೆಮೊರಿ ಯಾವ್ದಲ್ರಿ ಮ್ಯಾಗ್ನೆಟಿಕ್ ಡ್ರಮ್, ಓಕೆನಾ. ಇವೆಲ್ಲ ಪಾಯಿಂಟ್ಸ್ ಕೇಳ್ತಾನ, ಓಕೆನಾ. ಇಲ್ಲಿ ತನಕ ಏನ್ ಪಾಯಿಂಟ್ ನೋಡಿದ್ರೆ ಅವೆಲ್ಲ ಪಾಯಿಂಟ್ಸ್ ಇದೇ ಕಂಪ್ಯೂಟರ್ ಅಪ್ಲೈ ಆಯ್ತಾ. ಇದ್ರಲ್ಲಿ ಒಂದಿಷ್ಟು ಕಂಪ್ಯೂಟರ್ ಬರ್ತಾವ್ರಿ. ಇದು ಪ್ರಪಂಚದ ಮೊದಲ ಕಂಪ್ಯೂಟರ್ ಎಕ್ಸಾಂಪಲ್ ಭಾಳ ಪ್ರಪಂಚದ ಮೊದಲ ಯಶಸ್ವಿ ಕಂಪ್ಯೂಟರ್ ಯಾವ್ದಂಕೇನ ಪ್ರಪಂಚದ ಮೊದಲ ಯಶಸ್ವಿ ಕಂಪ್ಯೂಟರ್ ಅದಲ್ರಿ ENIAC ಅಂತ ಹೇಳ್ಬೋದು, ಓಕೆನಾ. ಇದು ಪ್ರಪಂಚದ ಮೊದಲ ಯಶಸ್ವಿ ಕಂಪ್ಯೂಟರ್. ಹಾಗಾದ್ರೆ ಈ ಒಂದು ಕಂಪ್ಯೂಟರ್ ಬಗ್ಗೆ ಸ್ವಲ್ಪ ವಿಷಯ ನೋಡೋಣ ಅಂತ. ಸೊ ಹಾಗಾದ್ರೆ ಇಲ್ಲಿ ಬರುವಂತಹ ಇಬ್ಬರು ವಿಜ್ಞಾನಿಗಳು ಇದೆ ನೋಡ್ರಿ. ಸೊ ಹಾಗಾದ್ರೆ ನೆನ್ಪಲ್ರಿ, ಇವರು ಜಾನ್ ಮೆಕಾರ್ಥಿ, JP ಎಕಾರ್ಟ್. ಇವರು ಪ್ರಪಂಚದಲ್ಲಿ ಮೊದಲ ಬಾರಿಗೆ ಈ ಒಂದು ವಿಶ್ವದ ಮೊದಲ ಯಶಸ್ವಿ ಕಂಪ್ಯೂಟರ್ ನ ಕಂಡಿದಂತಹ ವ್ಯಕ್ತಿ. ಸೊ ಹಾಗಾದ್ರೆ ENIAC ಇವರಿಬ್ರು ವಿಜ್ಞಾನಿಗಳು ರೀ, ಓಕೆನಾ. ಸೊ ಹಾಗಾಗಿ ಈ ಒಂದು ವಿಜ್ಞಾನಿಗಳು ಸೇರಿ ಏನ್ ಮಾಡ್ತಾರಲ್ರಿ, ಪ್ರಪಂಚದಲ್ಲೇ ಮೊದಲ ಬಾರಿಗೆ ಕಂಪ್ಯೂಟರ್ ನ ಕಂಡಿಡ್ತಾರ. ಹಾಗಾದ್ರೆ ಈ ಒಂದು ಕಂಪ್ಯೂಟರ್ ಬಗ್ಗೆ ಅಂತ ಬಂದಾಗ ಕಂಡಿಡಿದವರು ಹೇಳ್ರಿ ಜಾನ್ ಮೌಗ್ಲಿ, JP ಎಕಾರ್ಟ್, ಓಕೆನಾ. ಅಡ್ವಾನ್ಸ್ ಆಗಿ ಹೇಳ್ಬಿಟ್ಟೆ, ಪಾಯಿಂಟ್ ಇವಾಗ ಬಂತು, ಓಕೆನಾ. ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು ಕಂಪ್ಯೂಟರ್ ಬರ್ತೈತೆ. ಸೊ ಪ್ರಪಂಚದಲ್ಲಿ ಬಂದಂತಹ ಎರಡನೇ ಕಂಪ್ಯೂಟರ್ ಅದು ಯಾವ್ದಂತ ಬಂದಾಗ, ಸಾರಿ ಇದೇ ಪಾಯಿಂಟ್, ಇದಕ್ಕೆ ಇನ್ನೊಂದು ಪಾಯಿಂಟ್ ಏನಪ್ಪ, ENIAC ಗೆ ಇದು ನಾವು ಪ್ರಪಂಚದಲ್ಲೇ ಬಂದಂತಹ ಮೊದಲ ಡಿಜಿಟಲ್ ಕಂಪ್ಯೂಟರ್ ಅಂತ ಕರಿತೀವಿ. ಮೊದಲ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಅದಲ್ರಿ ENIAC, ಪ್ರಪಂಚದ ಮೊದಲ ಡಿಜಿಟಲ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಅಂತ ಹೇಳ್ಬೋದು, ಅಥವಾ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಅಂತ ಹೇಳ್ಬೋದು. ಯಾವ್ದು ENIAC, ಪ್ರಪಂಚದ ಮೊದಲ ಯಶಸ್ವಿ ಕಂಪ್ಯೂಟರ್ ಅಥವಾ ಮೊದಲ ಡಿಜಿಟಲ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಅಂತ ಹೇಳ್ಬೋದು, ಓಕೆನಾ. ಸೊ ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ಅಂತ ಬಂದಾಗ ಅಭಿವೃದ್ಧಿಪಡಿಸಿದಂತ ಸಂಸ್ಥೆ ಯಾವ್ದಂತ ಕೇಳಿನ BRL ಸಂಸ್ಥೆ. BRL ಅಂತ ಬಂದಾಗ ಬ್ಯಾಲಿಸ್ಟಿಕ್ ರಿಸರ್ಚ್ ಏನಪ್ಪಾ ಅಂದ್ರೆ ಲ್ಯಾಬೊರೇಟರಿ ಅಂತ ಬರುತ್ತೆ. ಸೊ ಹಾಗಾಗಿ ಇವರು ಈ ಒಂದು ಕಂಪ್ಯೂಟರ್ ನ ಕಂಡಿದ್ದಾರೆ. ಯಾವ ಕಂಪ್ಯೂಟರ್ ರೀ, ENIAC, ಓಕೆನಾ. ಅರ್ಧೈತ ಪಾಯಿಂಟ್ ಎಕ್ಸಾಂಪಲ್ ಈ ಪಾಯಿಂಟ್ಸ್ ಕೇಳೋಣ, ಓಕೆನಾ. ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವ್ದಲ್ರಿ BRL, ಓಕೆನಾ. ಈ ಒಂದು BRL ಸಂಸ್ಥೆಯಲ್ಲಿ ಒಂದು ಡಿಪಾರ್ಟ್ಮೆಂಟ್ ಇತ್ತು, ಮುರೇ ಸ್ಕೂಲ್ ಅಂತ ಇತ್ತು. ಅವರು ಇದನ್ನ ಕಂಡಿದ್ದಾರೆ. ಎಕ್ಸಾಂಪಲ್ ಪಾಯಿಂಟ್ ಮೇಲೂ ಕ್ವಶನ್ ಕೇಳ. ನಾನು ಚಾಪ್ಟರ್ ವೈಸ್ ಕ್ವಶನ್ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡೀನಿ. ಆ ಎಕ್ಸ್ಪ್ಲೇನ್ ಮಾಡಿದಾಗ ನೆನಪಲ್ಲಿ ಫಸ್ಟ್ ಚಾಪ್ಟರ್ ಮಿನಿಮಮ್ ಮೇಲಂತ ಕರಿ 100+ ಕ್ವಶನ್ ನ ಎಕ್ಸ್ಪ್ಲೇನ್ ಮಾಡಿದ್ವಿ. ಇದೇ ಜನರೇಷನ್ ಮತ್ತು ಈ ಒಂದು ಕಂಪ್ಯೂಟರ್ ನ ಒಂದು ಟೈಪ್ಸ್ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡೀನಿ, ಓಕೆನಾ. ಅಲ್ಲೆಲ್ಲ ಇವೆಲ್ಲ ಪಾಯಿಂಟ್ಸ್ ಎಕ್ಸ್ಪ್ಲೇನ್ ಮಾಡೀನಿ, ಚಾಪ್ಟರ್ ವೈಸ್ ಕ್ವಶನ್ ಎಕ್ಸ್ಪ್ಲೇನ್ ಮಾಡೀನಿ, ಫುಲ್ ಡೀಪ್ ಅಂಡ್ ಡೆಪ್ತ್ ಮಾಡೀನಿ. ಬಟ್ ಭಾಳ ಹುಡುಗರು ಕೇಳ್ತಾ ಇಲ್ಲ, ಯಾಕಂತ ಕರೆ ಡೀಪ್ ಡೆಪ್ತ್ ಮಾಡಿದ್ರೆ ಹುಡುಗರು ಕೇಳಲ್ಲ. ಬಟ್ ಆದ್ರೂ ಪರವಾಗಿಲ್ಲ, ಯಾವುದೇ ಕಾರಣ ಕಾಂಪ್ರಮೈಸ್ ಆಗಲ್ಲ. ಒಂದು 10 ಜನ ಕೇಳಿದ್ರು ಸಾಕು ನಮಗೆ ಸ್ಯಾಟಿಸ್ಫ್ಯಾಕ್ಷನ್, ಓಕೆನಾ. ಸ್ವಲ್ಪ ಹೇಳಿದ್ರೆ ತೃಪ್ತಿ ಇರಲ್ಲ ನಮಗೆ, ಓಕೆನಾ. ಸೊ ಆಗ ನಿಮ್ಗೆ ಡೀಟೇಲ್ ಆಗಿ ಕೊಡ್ತಪ್ಪಿ. ಸೊ ಹಾಗಾದ್ರೆ ನೆಕ್ಸ್ಟ್ ಅಂತ ಬಂದಾಗ ಈ ಒಂದು ಕಂಪ್ಯೂಟರ್ಗೆ ಪತ್ರಿಕೆ ಮಾಧ್ಯಮಗಳು ಅಂತ ಬಂದಾಗ ನೆನಪಿಲ್ರಿ, 1942ರಲ್ಲಿ ಈ ಒಂದು ENIAC ಕಂಪ್ಯೂಟರ್ ನ ಏನ್ ಮಾಡ್ತಾರಲ್ರಿ, ಪ್ರೆಸ್ ಮುಂದೆ ಬಂದು ಅಂದ್ರೆ ಮೀಡಿಯಾದವ್ರ ಮುಂದೆ ಬಂದು ಏನ್ ಹೇಳ್ತಾರ್ರಿ, ಪ್ರಪಂಚದಲ್ಲಿ ನಾವೇ ಒಂದು ಅದ್ಭುತವಾದ ಕಂಪ್ಯೂಟರ್ ಕಂಡಿದ್ವಿ, ಇದೇ ಪ್ರಪಂಚದಲ್ಲಿ ಮೊದಲ ಬಾರಿಗೆ ಕಂಡಿಡಿದಂತ ಕಂಪ್ಯೂಟರ್ ಅಂತ ಹೇಳ್ತಾರೆ. ಅವಾಗ ಪತ್ರಿಕೆ ಮಾಧ್ಯಮಗಳು ಒಂದು ಘೋಷಣೆ ಕೂಗ್ತಾರ, ಏನಂತ, ಜೈಂಟ್ ಬ್ರೌನ್ ಅಂತ ಕರಿತಾರೆ, ಏನ. ಅವ್ರು ಕೊಟ್ಟಂತ ಬಿರುದು ಯಾವ್ದಲ್ರಿ, ಜೈಂಟ್ ಬ್ರೌನ್. ಇನ್ನ ಕ್ವಶನ್ ಆಗಿಲ್ಲ, ಆಗ್ಬಹುದು. ಯಾಕಂದ್ರೆ ಆಲ್ಮೋಸ್ಟ್ ಮುಂಬರೋ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾ ಗೊತ್ತಲ್ರಿ, ಇಂದ ಏನ್ ಪಾಯಿಂಟ್ ಅದನ್ನ ಮುಂದುವರ್ಸಿ ಕೇಳ್ತಾ ಇದ್ದಾನೆ. ಸೊ ಆಗ ನಾವು ಅಡ್ವಾನ್ಸ್ ಆಗಿ ಓದ್ಬಿಡೋಣ. ಇಲ್ಲಿ ಏನೇನ್ ಪಾಯಿಂಟ್ಸ್ ಆಗಿಲ್ಲ ಪಾಯಿಂಟ್, ಮತ್ತೆ ಇಲ್ಲೆಲ್ಲ ಪಾಯಿಂಟ್ ಓದ್ಬೇಕಾ, GK ರಿಲೇಟೆಡ್ ಓದ್ಬೇಕಾ, ನೆನಪಿರ್ಲಿ. ಫುಲ್ ಪುರಾಣ ಓದ್ಕೊಂಡ್ ಕೊಡಂಗಿಲ್ಲ, ಅಲ್ಲಿ ಕೇಳ್ದೇನ್ರಿ GK ಪಾಯಿಂಟ್ ಮೇಲೆ ಕೇಳ್ತಾನ. ಸೊ ಹಾಗಾಗಿ ಇಲ್ಲಿ ಹೈಲೈಟ್ಸ್ ಇರ್ತಾನೆ. ಯಾಕಂದ್ರೆ ಕೆಲವ್ರಿಗೆ ಸೊ ಇವ್ರು ಮೇನ್ ಪಾಯಿಂಟ್ ಹೇಳ್ತಾರ ಅಂತ ಅನ್ಸುತ್ತೆ. ಇಲ್ಲಿ ಹಿಸ್ಟ್ರಿ ಸಬ್ಜೆಕ್ಟ್ ಎಲ್ಲ ಫುಲ್ ಹಿಸ್ಟ್ರಿ ಹೇಳ್ಕೊಂಡ್ ಕೊಡಕ, ಇಲ್ಲಿ ಮೇನ್ ಟೆಕ್ನಿಕಲ್ ಕುರಿತು ಅದೇ ತರ ಕಂಪ್ಯೂಟರ್ ವಿಶೇಷದ ಬಗ್ಗೆ ನಿಮ್ಗೆ ಹೈಲೈಟ್ ಪಾಯಿಂಟ್ಸ್ ಹೇಳ್ತಾ ಇದೀವಿ. ಎಕ್ಸಾಮ್ ಅಲ್ಲಿ ಇಂಥ ಪಾಯಿಂಟ್ಸ್ ಮೇಲೆ ಕ್ವಶನ್ ಕೇಳ್ತಾನೆ. ಯಾಕಂದ್ರೆ ನೀವು ಬರೆಯುವಂತ ಪೇಪರ್ ಏನ್ ನೋಡ್ರಿ, GK ಪೇಪರ್, ಜನರಲ್ ನಾಲೆಜ್, ಓಕೆನಾ. 4 ಆಪ್ಷನ್ ಒಂದು ಕ್ವಶನ್ ಇರುತ್ತೆ, ಅಲ್ಲಿ ಕೇಳೋದೇನ್ ಹೇಳ್ರಿ GK. ಸೊ ನೆಕ್ಸ್ಟ್ ಅಂತ ಬಂದಾಗ ಅದೇ ನೋಡ್ರಿ ಯಾವ್ದಲ್ರಿ, ENIAC ಕಂಪ್ಯೂಟರ್. ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಪ್ರಪಂಚದಲ್ಲೇ ಬಂದಂತಹ ಎರಡನೇ ಕಂಪ್ಯೂಟರ್ ಯಾವ್ದಂದ್ರೆ EDVAC, ಪ್ರಪಂಚದ ಎರಡನೇ ಕಂಪ್ಯೂಟರ್ EDVAC. ಫುಲ್ ಫಾರ್ಮ್ ಏನೈತಲ್ರಿ, ಎಲೆಕ್ಟ್ರಾನಿಕ್ ಡಿಸ್ಕ್ರೀಟ್ ವೇರಿಯಬಲ್ ಆಟೋಮೆಟಿಕ್ ಕಂಪ್ಯೂಟರ್. ಫಸ್ಟ್ ಇರೋದು ಆಂಡ್ ಕಂಪ್ಯೂಟರ್, ಇದೇನಲ್ರಿ ಆಟೋಮೆಟಿಕ್ ಕಂಪ್ಯೂಟರ್. ಪ್ರಪಂಚದಲ್ಲಿ ಬಂದಂತಹ ಆಟೋಮೆಟಿಕ್ ಕಂಪ್ಯೂಟರ್ ಯಾವ್ದಂದ್ರಿ EDVAC. ಹಾಗಾದ್ರೆ ಈ ಒಂದು EDVAC ನ ಕಂಡಿಡಿದಂತಹ ವಿಜ್ಞಾನಿ ಅಂತ ಬಂದಾಗ ಆಂಟನಾಸ್ ಆಫ್ ಬೇರಿ ಅಂತ ಬರ್ತಾರೆ.
ಈ ಒಂದು ಆಂಟನಾಸ್ ಆಫ್ ಬೇರಿ ಅವ್ರು ಏನ್ ಮಾಡ್ತಾಳ್ರಿ, ವ್ಯಾಕ್ಯೂಮ್ ಟ್ಯೂಬ್ ಅನ್ನು ಯಶಸ್ವಿಯಾಗಿ, ನೆನ್ಪಿರ್ಲಿ ನಾ ಹೇಳೋ ಪಾಯಿಂಟ್ ಅರ್ಥ ಮಾಡ್ಕೊಳ್ರಿ, ನಾ ಹೇಳೋ ಪಾಯಿಂಟ್ ಕಾಮನ್ ಆಗಿ ಹೇಳ್ತೀನಿ, ಜನರಲ್ ಆಗಿ ಹೇಳ್ತೀನಿ, ಇಲ್ಲಿ ಕೊಟ್ಟಿರಲ್ಲ ಪಾಯಿಂಟ್, ಬಟ್ ನಾನು ಓವರ್ಲ್ ಆಗಿ ಹೇಳ್ತೀನಿ, ಅದನ್ನ ಅರ್ಥ ಮಾಡ್ಕೊಳ್ಪಿ. ಯಾಕಂದ್ರೆ ಎಲ್ಲಾ ಪಾಯಿಂಟ್ಸ್ ಇಲ್ಲಿ ಕೊಟ್ಟು ಎಕ್ಸ್ಪ್ಲೈನ್ ಮಾಡೋದು ಉಪಯೋಗ ಇರಲ್ಲ, ಬಟ್ ನಾ ಹೇಳೋ ಪಾಯಿಂಟ್ ಅರ್ಥ ಮಾಡ್ಕೋ. ಯಾಕಂದ್ರೆ ಈ ಒಂದು ಆಂಟನಾಸ್ ಆಫ್ ಬೇರಿ ಅವರು ಪ್ರಪಂಚದಲ್ಲೇ ಮೊದಲ ಬಾರಿಗೆ ಯಶಸ್ವಿಯಾಗಿ ಏನ್ ಮಾಡಿದ್ರು ಅಂತ ತಿಳ್ಕೊರಿ, ಈ ಒಂದು ಕಂಪ್ಯೂಟರ್ ಅಲ್ಲಿ ಏನ್ ಮಾಡ್ತಾರ್ರಿ, ಇಂಟಿಗ್ರೇಟ್ ಮಾಡ್ತಾರ ಅಥವಾ ಕೂಡಿಸ್ತಾರ. ಸೊ ಹಾಗಾಗಿ ಪ್ರಪಂಚದಲ್ಲಿ ಬಂದಂತಹ ವ್ಯಾಕ್ಯೂಮ್ ಟ್ಯೂಬ್ ಆಧಾರಿತ ಮೊದಲ ಕಂಪ್ಯೂಟರ್ ಯಾವ್ದಂತ ತಿಳ್ಕೊರಿ, EDVAC. ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿ ವರ್ಕ್ ಆಗುತ್ತೆ. ಯಾವ್ದ್ರಲ್ಲಿ ಹೇಳ್ರಿ, ವ್ಯಾಕ್ಯೂಮ್ ಟ್ಯೂಬ್ ಅಲ್ಲಿ. ವ್ಯಾಕ್ಯೂಮ್ ಟ್ಯೂಬ್ ಯಾವ್ದ್ರಲ್ಲಿ ಹೇಳ್ರಿ, ಈ ಒಂದು EDVAC. ಪ್ರಪಂಚದ ಮೊದಲ ಏನಪ್ಪಾರ ಕಂಪ್ಯೂಟರ್ ಅಂದಾಗ ENIC, ಪ್ರಪಂಚದ ಎರಡನೇ ಕಂಪ್ಯೂಟರ್ EDVAC. ವ್ಯಾಕ್ಯೂಮ್ ಟ್ಯೂಬ್ ಅನ್ನು ಸಂಪೂರ್ಣವಾಗಿ ಅಳವಡಿಸಿ ಕಾರ್ಯನಿರ್ವಹಿಸಿದಂತಹ ಮೊದಲ ಕಂಪ್ಯೂಟರ್ EDVAC. ಪಾಯಿಂಟ್ಸ್ ಅರ್ಥ ಮಾಡ್ಕೊಳ್ರಿ, ಈ ಪಾಯಿಂಟ್ಸ್ ಬಹಳ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ರಿ? ಇವಾಗ ಇದನ್ನ ಕಂಡಿದಂತಹ ವಿಜ್ಞಾನಿ ಅಂತ ಬಂದಾಗ ಯಾರು ಹೇಳ್ರಿ, ಆಂಟನಾಸ್ ಆಫ್ ಬೇರಿ. ಹಾಗಾದ್ರೆ ಎಕ್ಸಾಮ್ ಅಲ್ಲಿ ಕೇಳ್ತಾನ, ವ್ಯಾಕ್ಯೂಮ್ ಟ್ಯೂಬ್ ಅನ್ನು ಅಭಿವೃದ್ಧಿಪಡಿಸಿದಂತಹ ವಿಜ್ಞಾನಿ ಯಾರು, ಆಂಟನಾಸ್ ಆಫ್ ಬೇರಿ. ಅರ್ಥ ಮಾಡ್ಕೊಳ್ರಿ, ಆಯ್ತಾಯ್ತಾ? ಸೊ ಯಾವ ದೇಶ ಅಂದ್ರೆ ಅಮೇರಿಕ ದೇಶ. ಸೊ ಹಾಗಾದ್ರೆ ಇವಾಗ ಇನ್ನೊಂದು ಪಾಯಿಂಟ್ ಬರ್ತಾ ಇದೆ ನಿಮ್ಗೋಸ್ಕರ. ಸೊ ಮೊನ್ನೆ ವಿಲೇಜ್ ಅಕೌಂಟೆಂಟ್ ಅಲ್ಲಿ ಕೇಳಿದ್ದ, ಫುಲ್ ಫಾರ್ಮ್ ಕೇಳಿದ್ದ, ಅದೇ ತರ BMTC ಅಲ್ಲಿ ಕೇಳಿದ, ಪ್ರಪಂಚದಲ್ಲೇ ಮೊದಲ ಬಾರಿಗೆ ಮಾರಾಟವಾದ ಕಂಪ್ಯೂಟರ್ ಯಾವ್ದಂತ ಕೇಳ. ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮಾರಾಟ, ಅವೆರಡು ಕಂಪ್ಯೂಟರ್ ನ ನೆನಪಿರ್ಲಿ, ಒಂದು ENIAC ನ, ಅದೇ ತರನಾಗಿ EDVAC ನ ಮಾರಾಟ ಮಾಡಿಲ್ಲ. EDVAC ಇವೆರಡನ್ನ ಮಾರಾಟ ಮಾಡಿಲ್ಲ. ಇವೆರಡು ಏನಪ್ಪ ಅಮೆರಿಕದಲ್ಲಿ ಮ್ಯೂಸಿಯಂ ಅಲ್ಲಿ ಇದಾವ. ಬಟ್ ಪ್ರಪಂಚದಲ್ಲೇ ಮಾರಾಟವಾದಂತಹ ಮೊದಲ ಕಂಪ್ಯೂಟರ್ UNIVAC. ಸೊ ಅಮೆರಿಕದವರು ಪ್ರಪಂಚದಲ್ಲಿ ನಾವೇ ಒಂದು ಕಂಪ್ಯೂಟರ್ ಕಂಡಿದ್ವಿ, ಬಹಳ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ, ಇದರಷ್ಟು ಫಾಸ್ಟ್ ಲೆಕ್ಕ ಮಾಡುವಂತ ಸಾಧನೆ ಇಡೀ ಪ್ರಪಂಚದಲ್ಲಿಲ್ಲ ಅಂತ ಹೇಳಿ ಅಮೆರಿಕದವರು ಸ್ವಲ್ಪ ಗೌರವದಿಂದ ಮತ್ತು ಅಹಂಕಾರದಿಂದ ಇಡೀ ಪ್ರಪಂಚಕ್ಕೆ ಹೇಳ್ತಾರೆ, ನಾವೇ ಶ್ರೇಷ್ಠ, ನಾವೇ ದೊಡ್ಡವರು, ನಾವೇ ಏನಪ್ಪ ಈ ಪ್ರಪಂಚಕ್ಕೆ ಬಾಸ್ ಅಂತ ಹೇಳ್ತಾರ. ಸೊ ಹಾಗಾದ್ರೆ ನೆನ್ಪಿರ್ಲಿ ಮೇನ್ ಆಗಿ ಶಕುಂತಲಾ ದೇವಿ ಅಂತ ಬರ್ತಾರ. ಓಕೆನಾ? ಎಲ್ಲರೂ ಗೊತ್ತೈತೆ, ಮಾನವ ಕಂಪ್ಯೂಟರ್ ಯಾರು ಹೇಳ್ರಿ, ಶಕುಂತಲಾ ದೇವಿ. ಈ ಒಂದು ಕಂಪ್ಯೂಟರ್ ಅಂತ ಬಂದಾಗ ಅಮೆರಿಕದವ್ರು ಕಂಡಿಡ್ತಾರ, ಇಡೀ ಪ್ರಪಂಚ ತುಂಬಾ ಬಿಲ್ಡಪ್ ಕೊಡ್ತಾರ, ನಾವು ಅಷ್ಟು ಮಾಡಿವಿ ಇಷ್ಟು ಮಾಡಿವಿ, ದೊಡ್ಡ ದೊಡ್ಡ ವಿಜ್ಞಾನಿಗಳೆಲ್ಲ ಸೇರ್ಕೊಂಡು ಈ ಒಂದು ಕಂಪ್ಯೂಟರ್ ಕಂಡಿದ್ವಿ. ಈ ಕಂಪ್ಯೂಟರ್ ಏನೇ ಲೆಕ್ಕ ಕೊಟ್ಟರು ಬಹಳ ಫಾಸ್ಟ್ ಆಗಿ ಕೆಲಸ ಮಾಡ್ತಾ, ಇದರಷ್ಟು ಫಾಸ್ಟ್ ಮಾಡೋ ವ್ಯಕ್ತಿ ಈ ಪ್ರಪಂಚದಲ್ಲಿ ಯಾರಿಲ್ಲ ಅಂತ ಹೇಳ್ತಾರೆ. ಓಕೆನಾ? ಸೊ ಅಂತ ಟೈಮಲ್ಲಿ ನಮ್ಮ ದೇಶದ ಶಕುಂತಲಾ ದೇವರು ಈ ಕಂಪ್ಯೂಟರ್ ಸೋಲಿಸ್ತಾರೆ. ಅದ್ರ ಬಗ್ಗೆ ಸ್ಟೋರಿ ಇರುತ್ತೆ, ಸ್ವಲ್ಪ ಈ ಒಂದು ಕಂಪ್ಯೂಟರ್ ಚಿತ್ರ ನೋಡ್ರಿ ಎಲ್ಲ. ಪ್ರಪಂಚದ ಮೊದಲ ಏನಪ್ಪಾರ ಮಾರಾಟವಾದ ಕಂಪ್ಯೂಟರ್ ಯಾವ್ದಂತ ಕೇನ, UNIVAC. ಫುಲ್ ಫಾರ್ಮ್ ಕೇಳಿ ನೋಡ್ರಿ, ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್. UNI ಅಂದ್ರೆ ಯೂನಿವರ್ಸಲ್, V ಅಂದ್ರೆ ಸೊ ನೆನ್ಪಿಲ್ಲ, ಸೊ ಯೂನಿವರ್ಸಲ್ ಇಲ್ಲಿ ತಂದು ಬರ್ತೈತೆ. A ಅಂದ್ರೆ ಆಟೋಮೆಟಿಕ್, C ಅಂದ್ರೆ ಕಂಪ್ಯೂಟರ್. ಚಿತ್ರ ಕಾಣ್ತಿದೆನಾ? ಹಾಗಾದ್ರೆ ಇವಾಗ ಈ ಒಂದು ಕಂಪ್ಯೂಟರ್ ನ ಸೋಲಿಸಿದಂತಹ ನಮ್ಮ ದೇಶದ ಧೀರ ದಿಟ್ಟ ಮಹಿಳೆ ಅಂತ ಬಂದಾಗ ನೆನ್ಪಿರ್ಲಿ ಯಾರು ಹೇಳ್ರಿ, ಶಕುಂತಲಾ ದೇವಿ. ಓಕೆನಾ? ಸೊ ಹಾಗಾದ್ರೆ ಫಸ್ಟ್ ಕಮರ್ಷಿಯಲ್ ಅಂದ್ರೆ ವಾಣಿಜ್ಯೇತರ ಮಾರಾಟವಾದ ಕಂಪ್ಯೂಟರ್ ಅಂದ್ರೆ ಒಂದೇ, ವಾಣಿಜ್ಯೇತರ ಕಂಪ್ಯೂಟರ್ ಅಂದ್ರೆ ಒಂದೇ, ಕಮರ್ಷಿಯಲ್ ಕಂಪ್ಯೂಟರ್ ಅಂದ್ರೆ ಒಂದೇ. ಯಾವ್ದು ಹೇಳ್ರಿ, UNIVAC. ಈ ಒಂದು ಕಂಪ್ಯೂಟರ್ ಸೋಲಿಸಿದಂತಹ ಮಹಿಳೆ ಯಾರು ಹೇಳ್ರಿ, ಶಕುಂತಲಾ ದೇವಿ. ಓಕೆನಾ? ಚಿತ್ರ ಕಾಣ್ತಾ ಇದ್ದೇವೆ. ಎಷ್ಟು ದೊಡ್ಡ ಲೆಕ್ಕ ಈ ಪ್ರೊಫೆಸರ್ ಕೊಡ್ತಾರ್ರಿ, ಈ ನಮ್ಮ ಒಂದು ಮೇಡಮ್ ಗೌರವಪೂರ್ವಕ ಇರುವಂತಹ ಶ್ರೀಮತಿ ಶಕುಂತಲಾ ದೇವಿ ಅವರು. ಓಕೆ, ನಮ್ಮ ತಾಯಿ ಇದ್ದಂಗೆ. ಸೊ ಇವ್ರು ಏನ್ ಮಾಡ್ತಾಳ್ರಿ, ಎಷ್ಟೇ ದೊಡ್ಡ ಲೆಕ್ಕ ಕೊಟ್ಟಿರೋದಕ್ಕೆ ಆನ್ಸರ್ನ ವಿತಿನ್ ಏನಪ್ಪ 30 to 40 ಸೆಕೆಂಡ್ ಒಳಗೆ ಆನ್ಸರ್ ಮಾಡ್ತಾರೆ. ಅಷ್ಟು ಏನಪ್ಪ ಮೆಮರಿ ಶಾರ್ಪ್ ಇರುತ್ತೆ. ಯಾರ್ದು ಹೇಳ್ರಿ, ಶಕುಂತಲಾ ದೇವಿ. ಇವ್ರ ಹೆಸರು ಮೇಲೆ ಮೊನ್ನೆ ಒಂದು ಮೂವಿ ಬಂತು, ವಿದ್ಯಾ ಬಾಲನ್ ಅಂತ ಬರ್ತಾರೆ. ಸೊ ವಿದ್ಯಾ ಬಾಲನ್ ಅವರು ಏನಪ್ಪ ಶಕುಂತಲಾ ದೇವಿ ಅಂತ ಒಂದು ಮೂವಿನ ಏನ್ ಮಾಡ್ಯಾರಲ್ರಿ, ಸೊ ತೆಗ್ದಾರ. ಸೊ ಸಾಧ್ಯ ಆದಷ್ಟು ಏನಪ್ಪ ಈ ಒಂದು ವಿಡಿಯೋ ಸೊ ನಿಮ್ಗೆ ಆನ್ಲೈನ್ ದಲ್ಲಿ ಸಿಗತೈತೆ, ಸ್ವಲ್ಪ ಡೌನ್ಲೋಡ್ ಮಾಡ್ಕೊಂಡು ನೋಡ್ರಿ, ಇಂಥ ವಿಡಿಯೋ ನೋಡ್ರಿ. ಓಕೆನಾ? ನಾವ್ ಹೇಳ್ತೀವಿ ನೋಡಲ್ಲ, ನೀವೆಲ್ಲ ನೋಡೋದಂತಂದ್ರೆ ಆಲ್ಮೋಸ್ಟ್ ನೋಡ್ರಿ, ನಿಮ್ಗೆ ಸ್ವಾತಂತ್ರ್ಯ ಹಾಕಿದೆ, ನಾವೇನ್ ನೋಡ್ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ಆದಷ್ಟು ನಾಲೆಜ್ ಇರುವಂತ ವಿಡಿಯೋಗಳು ನೋಡ್ರಿ, ನಾಲೆಜ್ ನ ಬೆಳೆಸ್ಕೊಳ್ರಿ. ಓಕೆನಾ? ನಾಲೆಜ್ ಬೆಳೆಸ್ಕೊಂಡು ಏನ್ ಮಾಡೋದಂದ್ರೆ ಪ್ರಪಂಚ ಹೇಗಿದೆ, ಪ್ರಪಂಚ ನಾವ್ ಹೇಗೆ ಬೆಳಿಬೇಕು, ಇಂಥೆಲ್ಲ ಸ್ವಲ್ಪ ಮೋಟಿವೇಶನ್ ತಗೊಳ್ರಿ. ಅದು ಬಿಟ್ಟು ಏನಪ್ಪ ಸಣ್ಣ ಪುಟ ಹಾಡುಗಳು ಮಾಡ್ತಾ ಇದ್ದೀವಿ, ನೀವು ಅದೇ ತರ ಹಾಡು ಹಾಡ್ಕೊಂಡು ಇಲ್ಲ ಟ್ರೋಲ್ ಮಾಡ್ಕೊಂಡು ಕೂಡಕ್ ಹೋಗ್ಬೇಡ್ರಿ, ಉಪಯೋಗವಿಲ್ಲ. ಸೊ ಆದಷ್ಟು ಏನಪ್ಪ ಸಮಯಕ್ಕೆ ವ್ಯಾಲ್ಯೂ ಕೊಡ್ರಿ. ಸಮಯ ಬಹಳ ಇಂಪಾರ್ಟೆಂಟ್. ಸಮಯ ಅಂದ್ರೆ ನಮ್ಗೆ ಏನಪ್ಪ ಪ್ರತಿಯೊಂದು ಕಲಿಸ್ಕೊಡ್ತೇವೆ. ಈ ಸಮಯ ಕಳೆದು ಹೋಗ್ತಾ ಇದೆ, ಪ್ರತಿಯೊಂದು ಸಮಯನೂ ಇಂಪಾರ್ಟೆಂಟ್. ನಮ್ ಧಾರವಾಡದಲ್ಲಿ ಇದೀವಿ ರೀ, ಬಂದು 5 ವರ್ಷ ಆದ್ರೂ ನಮ್ಗೆ ಟೈಮ್ ಹೋಗೋದು ಗೊತ್ತಾಗ್ತಲ್ಲ, ಊಟ ಟೈಮ್ ಬಿಟ್ರೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಟೈಮ್ ವ್ಯಾಲ್ಯೂ ಕೊಡ್ರಿ. ಸೊ ಹಾಗಾದ್ರೆ ಈ ಒಂದು ಶಕುಂತಲಾ ದೇವರು ತೀರಾ ಬಡತನ ಕುಟುಂಬ ರೀ. ಸ್ಕೂಲು ಕಾಲೇಜ್ ಮುಖಾನೇ ನೋಡಿಲ್ಲ, ಆದ್ರೂ ಇವತ್ತು ನಾವು ಸ್ಕೂಲು ಕಾಲೇಜಲ್ಲಿ ಇವ್ರ ಬಗ್ಗೆ ಕೇಳ್ತಾ ಇದೀವಿ. ಯಾರ ಬಗ್ಗೆ ಹೇಳ್ರಿ, ಶಕುಂತಲಾ ದೇವಿ. ಒಂದು ಶ್ರೀರಾಮಾನುಜನ್ ಆಗಿರ್ಲಿ, ಶಕುಂತಲಾ ದೇವಿ ಯಾವ ಸ್ಕೂಲಿಗೂ ಹೋಗಿಲ್ಲ, ಯಾವ ಕಾಲೇಜ್ಗೂ ಹೋಗಿಲ್ಲ. ಬಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಇವ್ರ ಬಗ್ಗೆ ನಾವು ನೋಡ್ತೀವಿ. ಹಾಗಾದ್ರೆ ನೆನಪಲ್ಲಿ ಇವ್ರ ತಂದೆಯವರು ತೀರಾ ಬಡತನ ಕುಟುಂಬದಲ್ಲಿದ್ರು, ಸ್ವಲ್ಪ ನಾಲೆಜ್ ಇತ್ತು.
ಬಟ್ ಸೊ ಒಂದು ಊಟಕ್ಕಾಗಿ ಬಹಳ ಪರದಾಡ್ತಿದ್ರು ಅಂತ ಟೈಮಲ್ಲಿ. ಸೊ ಅವ್ರ ತಂದೆಯವ್ರ ನಾಲೆಜ್ ಇರೋದ್ರಿಂದ ಈ ಒಂದು ಶಕುಂತಲ ದೇವಿಗೆ ನಂಬರ್ ಬಗ್ಗೆ ಸ್ವಲ್ಪ ಏನಪ್ಪಾರ ಲೆಕ್ಕ ಹೇಳ್ಕೊಡ್ತಾರ. ಅದೇ ತರನಾಗಿ ಸ್ವಲ್ಪ ಅತಿ ವೇಗವಾಗಿ ನಂಬರ್ ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ಬೇಕಂತ ಅದ್ರ ಬಗ್ಗೆ ಹೇಳ್ಕೊಡ್ತಾರ. ಬಡತನ ಅಂತ ಬಂದಾಗ ಎಲ್ಲವೂ ಕಲಿಸ್ಕೊಡ್ತೈತೆ, ಯಾವ್ದು ಸಾಧ್ಯ ಇಲ್ಲ ಎಲ್ಲ ಕಲಿಸ್ಕೊಡ್ತೈತೆ. ಜೀವನದಲ್ಲಿ ಬಡತನ ಇರ್ಬೇಕು, ಬಡತನ ಇದ್ದವನ್ ಬಹಳ ಉದ್ದಾರ ಆಗ್ತಾನ, ಅರ್ಧಕಲ್ರಿ. ಸೊ ಹಾಗಾಗಿ ಬಡತನ ಅನ್ನೋದು ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾದ್ರೆ ಇವ ಶಕುನ್ ದೇವರು ಏನಪ್ಪ ಒಂದು ಇಸ್ಪಟ್ ಕಾರ್ಡ್ ತಂದಿಕರಿ ಕಾರ್ಡ್ ತೆಗೆದು ಈ ಕಾರ್ಡ್ ಇದೇ ನಂಬರ್ ಅಂತ ಹೇಳ್ತಿದ್ರು. ಅಷ್ಟು ಪವರ್ಫುಲ್ ಇದ್ರು. ಮತ್ತೆ ಏನೇ ಒಂದು ನಂಬರ್ ಕೊಟ್ಟು ಆಟೋಮೆಟಿಕ್ ಕ್ಯಾಲ್ಕುಲೇಷನ್ ಮಾಡ್ತಿದ್ರು. ಅಷ್ಟು ಮೈಂಡ್ ಪವರ್ಫುಲ್ ಇತ್ತು. ಯಾಕಂದ್ರೆ ಇದು ಕಾರಣ ಏನಪ್ಪ ಬಡತನ. ಒಂದು ದಿನ ಬೆಂಗಳೂರಲ್ಲಿ ನಮ್ಮ ಬೆಂಗಳೂರಿನವ್ರು ಇವ್ರು ಕೂಡ ಆ ಬೆಂಗಳೂರಿನಲ್ಲಿ ಬೀದಿ ಶೋದಲ್ಲಿ ಒಂದು ನಾಟಕ ಮಾಡೋ ಟೈಮಲ್ಲಿ ಸೊ ಲೆಕ್ಕ ಏನೇ ನಂಬರ್ ಕೊಟ್ರು ಜನರು ಆ ನಂಬರ್ಗೆ ಆನ್ಸರ್ ಹೇಳ್ತಾ ಇದ್ರು. ಒಂದಿನ ಒಬ್ಬ ಪ್ರೊಫೆಸರ್ ನೋಡ್ಬಿಡ್ತಾನೆ ಇವ್ರು, ಓಕೆನಾ. ಸೊ ಇವ್ರ ಫಾಲೋ ಮಾಡ್ತಾರೆ, ಇವ್ರ ಬಗ್ಗೆ ತಿಳ್ಕೊಂತಾರ. ಅವಾಗ ಈ ಒಂದು ಅಮೆರಿಕದವರು ಪ್ರಪಂಚದಲ್ಲಿ ನಾವೇ ಗ್ರೇಟು, ನಮ್ಮಷ್ಟು ಸೂಪರ್ ಯಾರಿಲ್ಲ ಅಂತ ತಿಳ್ಕೊಂಡು ಈ ಒಂದು ಕಂಪ್ಯೂಟರ್ ಏನ್ ಮಾಡ್ತಾರೆ ಹೇಳ್ರಿ ಪ್ರಚಾರ ಮಾಡ್ತಾರ. ಅವಾಗ ಏನಪ್ಪ ಪ್ರೊಫೆಸರ್ ಅವರು ಲೆಟರ್ ಬರ್ತಾರೆ ಅಮೆರಿಕ, ನಿಮ್ಮ ಕಂಪ್ಯೂಟರ್ ಸೋಲಿಸುವಂತಹ ವ್ಯಕ್ತಿ ನಮ್ಮ ದೇಶದಲ್ಲಿ ಇದಾರೆ ಅಂತ ಹೇಳ್ತಾರೆ. ಅವಾಗ ಅಮೆರಿಕ ಇಂಪಾಸಿಬಲ್ ಅಂತ ಇರುತ್ತೆ. ಅವಾಗ ಏನ್ ಮಾಡ್ತಾರೆ ಹೇಳ್ರಿ, ಒಂದು ಕಡೆ ಶಕುಂತಲ ದೇವಿ ಅವ್ರನ್ನ, ಇನ್ನೊಂದ್ ಕಡೆ ಈ ಒಂದು ಕಂಪ್ಯೂಟರ್ ಕೂಡಿಸ್ಕೆಷ್ಟು ಲೆಕ್ಕ ಕೊಡ್ತಾರೆ. ಒಂದು ವಿಡಿಯೋ ಇತ್ತು. ಸೊ ನಿಮ್ಗೆ ಮುಂದೊಂದ್ ದಿನ ಅದನ್ನ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಆಗ್ತಾನಂತ, ಓಕೆನಾ. ಸುರೇಶ್ ಮಾನ್ವಿ ಸರ್ ಅಂತಿದೆ, ಇನ್ನೊಂದು ಟೆಲಿಗ್ರಾಮ್ ಅಮೃತ್ ಅಕಾಡೆಮಿ ಅಂತ, ಅವೆರಡು ಕಡೆ ಆಗ್ತಾನೆ. ಸ್ವಲ್ಪ ವಿಡಿಯೋ ನೋಡ್ರಿ, ಓಕೆನಾ. ಶಕುಂತಲ ದೇವಿ ಬಗ್ಗೆ ಇದೆ. ಹಾಗಾದ್ರೆ ನೆನ್ಪಿರ್ಲಿ, ಈ ಒಂದು ಕಂಪ್ಯೂಟರ್ನ ಮತ್ತು ನಮ್ಮ ಮೇಡಮ್ ನ ಏನ್ ಮಾಡ್ತಾರ ಒಂದ್ ಕಡೆ ಕೂಡಿಸ್ತಾರ, ಲೆಕ್ಕ ಕೊಡ್ತಾರ. ಶ್ರೀಮತಿ ಶಕುಂತಲ ದೇವಿ ಅವ್ರು ಏನ್ ಮಾಡ್ತಾರ್ರಿ, ಇದನ್ನ 30 ಸೆಕೆಂಡ್ ಅಲ್ಲಿ ಮಾಡಿದ್ರೆ ಈ ಒಂದು ಕಂಪ್ಯೂಟರ್ ಏನ್ ಮಾಡುತ್ತೆ 60 to 70 ಸೆಕೆಂಡ್ ಅಲ್ಲಿ ಮಾಡುತ್ತೆ. ಅವಾಗ ಇಡೀ ಪ್ರಪಂಚ ಒಪ್ಕೊಳ್ಳುತ್ತೆ. ವಿಶ್ವಕ್ಕೆ ವಿಶ್ವ ಗುರು ಯಾರು ಹೇಳ್ರಿ, ಇಂಡಿಯಾ. ಇಂಡಿಯಾದಲ್ಲಿ ಶಕುಂತಲ ದೇವಿ ಅರ್ಥಲ್ರಿ. ಇಡೀ ಪ್ರಪಂಚಕ್ಕೆ ನಾವು ಪಾಠ ಕಲಿಸ್ಕೊಡ್ರಿ. ಇಡೀ ನಮ್ಮ ಪ್ರಪಂಚಕ್ಕೆ ನಾವು ಭಾರತ ಇಲ್ಲ ಅಂತಿಕರಿ ಒಂದಲ್ಲ ಒಂದು ರೀತಿ ಏನಪ್ಪ ಕಷ್ಟಗಳಾಗ್ತಿದ್ವು. ಈ ಒಂದು ಇಂಡಿಯಾ ಇರೋದ್ರಿಂದ ಈ ಒಂದು ವರ್ಲ್ಡ್ ಸ್ಟೇಬಲ್ ಆಗಿದೆ ಅಂತ ಹೇಳ್ಬೋದು, ಓಕೆನಾ. ಸೊ ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ನಾವು ಹೋಗೋಣ. ಹಾಗಾದ್ರೆ IBM 3650 ಅಂತಿದೆ. IBM ಅಂತ ಬಂದಾಗ ಒಂದು ಸಂಸ್ಥೆ ಇವತ್ತು ಡೆಲ್ HP ಅಂತ ಹೆಂಗ್ ನೋಡ್ತಲ್ರಿ, ಪ್ರಪಂಚದಲ್ಲೇ ಮೊದಲ ಬಾರಿಗೆ PC ನ ಕಂಡಿಡಿದು ಇವ್ರೆ ಯಾರು ಹೇಳ್ರಿ, IBM. ಹಾಗಾದ್ರೆ ಈ ಒಂದು IBM ಅಂತ ಬಂದಾಗ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷಿನ್ ಕಾರ್ಪೊರೇಷನ್ ಅಂತ ಇರುತ್ತೆ, ಓಕೆನಾ. ಹಾಗಾದ್ರೆ ಇವತ್ತು AI ಬಗ್ಗೆ ರಿಸರ್ಚ್ ಮಾಡಕ್ಕೆ. ಹಾಗಾದ್ರೆ IBM ಸಂಸ್ಥೆ ಒಂದು ಕಂಪ್ಯೂಟರ್ ರಿಲೀಸ್ ಮಾಡೈತಲ್ರಿ, IBM 650. ಇದು ಪ್ರಪಂಚದಲ್ಲೇ ಏನಪ್ಪರ ಸಂಸ್ಥೆ ಅಂತ ಬಂದಾಗ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷಿನ್ ಕಾರ್ಪೊರೇಷನ್. ಸೊ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಏನಪ್ಪಾ ಅಂದ್ರೆ ಈ ಒಂದು ಕಂಪ್ಯೂಟರ್ ಮುಖಾಂತರ ಈ ಒಂದು IBM ಸಂಸ್ಥೆ ತಯಾರಿಸಿದಂತ ಮೊದಲ ಕಂಪ್ಯೂಟರ್ ಅಂತ ಹೇಳ್ತೀವಿ. ಯಾವ್ದಲ್ರಿ, IBM 3650, ಓಕೆನಾ. IBM ಅಂದಾಗ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷಿನ್ ಕಾರ್ಪೊರೇಷನ್ ಅಂತ ಹೇಳ್ತೀವಿ. ಸೊ ಇದನ್ನ 1953ರಲ್ಲಿ IBM ಸಂಸ್ಥೆ ಏನ್ ಮಾಡ್ತಾರೆ, ಮೊದಲ ಬಾರಿಗೆ IBM ಕಡೆಯಿಂದ ಬಿಡುಗಡೆ ಅಂತ ಮೊದಲ ಕಂಪ್ಯೂಟರ್, ಬಟ್ ಸಕ್ಸಸ್ ಆಗಿಲ್ಲ. ಬಟ್ ತಯಾರು ಮಾಡಿದ ಕಂಪ್ಯೂಟರ್ ಯಾವ್ದಲ್ರಿ, IBM 650. ಬಟ್ ಅಷ್ಟು ಪ್ರೊಫೆಷನಲ್ ವರ್ಕ್ ಆಗಿಲ್ಲ. ಬಟ್ IBM ತಯಾರಿಸಿದಂತ ಮೊದಲ ಕಂಪ್ಯೂಟರ್ ಯಾವ್ದಂತ ಕೇಳ್ತಾನೆ. IBM ತಯಾರಿಸಿದ ಮೊದಲ ಕಂಪ್ಯೂಟರ್ 650, ಓಕೆನಾ. ಹಾಗಾದ್ರೆ ನೆಕ್ಸ್ಟ್ ನಾವು ಇನ್ನೊಂದು ಕಂಪ್ಯೂಟರ್ ನೋಡ್ತಾ ಹೋಗೋಣ. ಸೊ EDSAC ಇದನ್ನು ಕೂಡ ಕೇಳೇನ್ರಿ, ಓಕೆನಾ. ಸೊ EDSAC ಈ ಒಂದು ಪಾಯಿಂಟ್ ನಿಮ್ಗೆ ಅಬ್ಸರ್ವ್ ಆಗ್ತದೆ ಅಂತ ಅನ್ಕೊಂತೀನಿ. ಹಾಗಾದ್ರೆ ಏನೈತೆ ನೋಡ್ರಿ ಪಾಯಿಂಟ್. ಸೊ ಎಲೆಕ್ಟ್ರೋ ಡಿಲೇ ಸ್ಟೋರೇಜ್ ಆಟೋಮೇಟಿಕ್ ಕಂಪ್ಯೂಟರ್ ಅಂತ ಹೇಳ್ತೇವೆ. ಪ್ರಪಂಚದಲ್ಲೇ ಮೊದಲ ಬಾರಿಗೆ ಶೇಖರಣೆ ಮಾಡಲು ಬಳಸಿದ ಮೊದಲ ಕಂಪ್ಯೂಟರ್. ನೆನಪಿರ್ಲಿ, ಇದರಲ್ಲಿ ಮೆಮೊರಿ ಐತೆ ನೋಡ್ರಿ. ಫಸ್ಟ್ ಕಂಡಿಡಿದಂತಹ ಕಂಪ್ಯೂಟರ್ ಅಲ್ಲಿ ಮೆಮೊರಿ ಇದ್ದಿಲ್ಲ. ENIAC, EDVAC ಮತ್ತು ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್ ಅಲ್ಲಿ ಮೆಮೊರಿ ಇಲ್ಲ. ಬಟ್ ಪ್ರಪಂಚದಲ್ಲೇ ಮೊದಲ ಬಾರಿಗೆ ಡಾಟಾ ಸ್ಟೋರ್ ಮಾಡ್ಕೋಬೇಕಂದ್ರೆ ಇಲ್ಲಿ ಆಪ್ಷನ್ ಇತ್ತು. ಬಟ್ ಅವುಗಳಲ್ಲಿ ಡಾಟಾ ಸ್ಟೋರ್ ಆಗೋ ಆಪ್ಷನ್ ಇದ್ದಿಲ್ಲ. ಬಟ್ ಇದರಲ್ಲಿ ಡಾಟಾ ಸ್ಟೋರ್ ಆಪ್ಷನ್ ಇತ್ತು. ಎಕ್ಸಾಂಪಲ್ ಕೇನ್ರಿ, ಪ್ರಪಂಚದ ಮೊದಲ ಬಾರಿಗೆ ಡಾಟಾವನ್ನು ಸ್ಟೋರ್ ಮಾಡಲು ಬಳಸಿದ ಕಂಪ್ಯೂಟರ್ ಯಾವ್ದಲ್ರಿ, EDSAC. ಫುಲ್ ಫಾರ್ಮ್ ಕೇಳಿ ಒಂದಿಷ್ಟು ಎಕ್ಸಾಮ್ ಅಲ್ಲಿ ಅರ್ಥಲ್ರಿ. ಸೊ ಪ್ರಪಂಚ ಮೊದಲ ಬಾರಿಗೆ ಡೇಟಾವನ್ನು ಶೇಖರಣೆ ಮಾಡಲು ಬಳಸಿದಂತಹ ಮೊದಲ ಕಂಪ್ಯೂಟರ್. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಓಕೆನಾ. ಸೊ ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ಅಂತ ಬಂದಾಗ ಸೆಕೆಂಡ್ ಜನರೇಷನ್ ಬರುತ್ತೆ. ಫಸ್ಟ್ ಜನರೇಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇವಾಗ ನಾವು ಡಿಸ್ಕಸ್ ಮಾಡ್ತೀನಿ ನೋಡ್ರಿ ಸೆಕೆಂಡ್ ಜನರೇಷನ್. ಹಾಗಾದ್ರೆ ಎರಡನೇ ಪೀಳಿಗೆಯಲ್ಲಿ ಕಂಡಿದಂತಹ ತಂತ್ರಜ್ಞಾನ ಯಾವ್ದಂದ್ರೆ ಸೊ ಟ್ರಾನ್ಸಿಸ್ಟರ್ ಅಂತ ಹೇಳ್ತೀವಿ. ಇವತ್ತು ಯಾವುದೇ ಒಂದು ಸಾಧನ ಆನ್ ಮಾಡ್ಬೇಕು ಆಫ್ ಮಾಡ್ಬೇಕಾದ್ರೆ ನೀವೇನ್ ಬಳಸ್ಬೇಕಲ್ರಿ, ಟ್ರಾನ್ಸಿಸ್ಟರ್ ಬಳಸಲೇಬೇಕು. ಟ್ರಾನ್ಸಿಸ್ಟರ್ ಇಲ್ಲದ ಯಾವ ಸಾಧನ ಆನ್ ಆಫ್ ಬರಲ್ಲ, ಆಫ್ ಮಾಡಕ್ ಬರಲ್ಲ, ಆನ್ ಮಾಡಕ್ ಬರಲ್ಲ. ಹಾಗಾದ್ರೆ ಇವಾಗ ಈ ಒಂದು ಟ್ರಾನ್ಸಿಸ್ಟರ್ ಯಾವ ಪೀಳಿಗೆಯಿಂದ ಯಾವ ಇಯರ್ ಇಂದ ಯಾವ ಇಯರ್ ಬಳಸಲಾಯ್ತು ಅಂತ ಕೇಳ್ತಾನೆ. 1956ರಿಂದ 1963 ತನಕ ಬಳಸ್ತಾರೆ. ಯಾವ್ದು ಹೇಳ್ರಿ, ಟ್ರಾನ್ಸಿಸ್ಟರ್, ಓಕೆನಾ. ಈ ಒಂದು ಟ್ರಾನ್ಸಿಸ್ಟರ್ ಅಂತ ಬಂದಾಗ ನೆನಪಿಲ್ಲ, ಇವತ್ತು ಯಾವುದೇ ಒಂದು ಸಾಧನನ ಆನ್ ಮಾಡಬೇಕು ಆಫ್ ಮಾಡ್ಬೇಕಂತ ಬಂದಾಗ ನೀವೇನ್ ಬಳಸ್ಬೇಕಲ್ರಿ, ಟ್ರಾನ್ಸಿಸ್ಟರ್ ನ ಬಳಸಬೇಕು. ಹಾಗಾದ್ರೆ ಎರಡನೇ ಪೀಳಿಗೆಯಲ್ಲಿ ಬಳಸಿದಂತಹ ತಂತ್ರಜ್ಞಾನ ಯಾವ್ದಂತ ಕೇಳಿ, ಯಾವ್ದು ಹೇಳ್ರಿ, ಟ್ರಾನ್ಸಿಸ್ಟರ್. ಇಲ್ಲೇನ್ ಕಾಣ್ತಲ್ರಿ, ಯಾವುದೇ ಒಂದು ಸಾಧನ ಆನ್ ಮಾಡ್ಬೇಕು ಆಫ್ ಮಾಡ್ಬೇಕಾದ್ರೆ ಟ್ರಾನ್ಸಿಸ್ಟರ್ ಬೇಕೇ ಬೇಕು. ಹಾಗಾದ್ರೆ ನೆನಪಿಲ್ರಿ, ಮೇನ್ ಆಗಿ ಇವತ್ತು ಟ್ರಾನ್ಸಿಸ್ಟರ್ ಅಂತ ಬಂದಾಗ ನೆನಪಿಲ್ರಿ, ಇವತ್ತು ಆನ್ ಆಫ್ ಮಾಡಕ್ ಬರ್ತಂತ ಹೇಳ್ತೀವಿ. ಪ್ರಪಂಚವನ್ನು ಬದಲಾಯಿಸಿದಂತ ವಸ್ತುಗಳು ಅಂತ ಬರ್ತಾವ್ರಿ. ಯಾವಂತ ಬಂದಾಗ ಫಸ್ಟ್ ಒನ್ ಬರುತ್ತೆ ರೀ
ಮೇನ್ ಆಗಿ ಈ ಒಂದು ಚಕ್ರ ಗೊತ್ತಲ್ರಿ, ಚಕ್ರ ಅಂತ ಬಂದಾಗ ಫಸ್ಟ್ ಮಡಿಕೆ ತಯಾರು ಮಾಡಕ್ ಯೂಸ್ ಮಾಡಿ, ಆಮೇಲೆ ಬಂಡಿ ಆಯ್ತು, ಬಂಡಿಯಿಂದ ಕಾರ್ ಆಯ್ತು, ಕಾರು ಬೈಕು, ಇವತ್ತು ಟ್ರೈನು, ಅದೇ ತರ ಏರೋಪ್ಲೇನ್ ಅಂತ ಬಂದವ, ಇವೆಲ್ಲದಕ್ಕೂ ಮೂಲ ಕಾರಣ ಏನ್ರಿ ಚಕ್ರ. ಅದೇ ತರನಾಗಿ ಇವತ್ತು ನಾವು ನೀವು ಇಷ್ಟೆಲ್ಲ ಅಭಿವೃದ್ಧಿ ಆಗ್ತೀವಿ, ನನ್ನ ಕ್ಲಾಸ್ ವಿದ್ಯುತ್ ಶಕ್ತಿ ಮತ್ತು ಇಂಟರ್ನೆಟ್, ಓಕೆನಾ, ದಿಕ್ಸೂಚಿ, ಅದೇ ತರ ಟ್ರಾನ್ಸ್ಟರ್ ಇಡೀ ಪ್ರಪಂಚವನ್ನೇ ಬದಲಾಯಿಸುವಂತಹ ಮುಖ್ಯ ಸಾಧನ ಅಂತ ಹೇಳ್ಬೋದು. ಅರ್ಥಲ್ರಿ? ಸೊ ಹಾಗಾದ್ರೆ ನೆಕ್ಸ್ಟ್ ಇದ್ರ ಬಳಿ ಇನ್ನೊಂದು ಪಾಯಿಂಟ್ ನೋಡೋಣ. ಸೊ ಹಾಗಾದ್ರೆ ಎರಡನೇ ಪೀಳಿಗೆಯಲ್ಲಿ ಬಳಸಂತ ತಂತ್ರಜ್ಞಾನ ಟ್ರಾನ್ಸ್ಟರ್. ಹಾಗಾದ್ರೆ ಈ ಒಂದು ಪೀಳಿಗೆಯಲ್ಲಿ ಬಳಸಿದ ಭಾಷೆ ಯಾವ್ದಂತ ಕೇಳ್ತಾರೆ, ಅಸೆಂಬ್ಲಿ ಭಾಷೆ. ಫಸ್ಟ್ ಅಂತ ಬಂದಾಗ ಬಂದಿದ್ದೇನ್ ಹೇಳ್ರಿ, ಮಷಿನ್. ಮಷಿನ್ ಅಂತ ಬಂದಾಗ ಜೀರೋಸ್ ಅಂಡ್ ಒನ್ಸ್ ಅನ್ನೋದೇನ್ ಹೇಳ್ರಿ, ಮಷಿನ್ ಲ್ಯಾಂಗ್ವೇಜ್. ಇವತ್ತು ನಿಮ್ಮ ಹತ್ರ ಮೊಬೈಲ್ ಇದೆ ಅಂತಿಕೋರಿ, ಅಲ್ಲಿ ಬಟನ್ಸ್ ವರ್ಕ್ ಆಗೋದೇನ್ ಹೇಳ್ರಿ, ಮಷಿನ್ ಲ್ಯಾಂಗ್ವೇಜ್. ಆ ಬಟನ್ ಸೂಚನೆ ಕೊಡ್ತಲ್ರಿ, ಅಲಾರಾಮ್ ಗೆ ಸೌಂಡ್, ವಾಲ್ಯೂಮ್ ಗೆ ಸೌಂಡ್, ಕಾಲ್ಗೆ ಸೌಂಡ್ ಅಂತ ಹೇಳ್ತಲ್ರಿ, ಅದು ಅಸೆಂಬ್ಲಿ ಭಾಷೆ. ಕಂಪ್ಯೂಟರ್ ಸೂಚನೆಯನ್ನು ನೀಡಲು ಬಳಸುವಂತ ಭಾಷೆ ಅದಲ್ರಿ ಈ ಒಂದು ಅಸೆಂಬ್ಲಿ ಭಾಷೆ. ನಿಮ್ ಮೊಬೈಲ್ ಅಲ್ಲಿ ಚಾರ್ಜ್ ಆಗುತ್ತೆ, ಚಾರ್ಜ್ ಫುಲ್ ಆಯ್ತು, ಚಾರ್ಜ್ ಕಡಿಮೆ ಆಗುತ್ತೆ ಅಂತ ಹೇಳೋದೇನ್ ಹೇಳ್ರಿ, ಅಸೆಂಬ್ಲಿ ಭಾಷೆ. ಚಾರ್ಜ್ ಅಂತ ಬಂದಾಗ ಚಾರ್ಜ್ ಕನೆಕ್ಟ್ ಆಗಿ ಚಾರ್ಜ್ ಆಗೋದೇನ್ ಹೇಳ್ರಿ, ಮಷಿನ್ ಲ್ಯಾಂಗ್ವೇಜ್. ಬಟ್ ಚಾರ್ಜ್ ಕಡಿಮೆ ಆಯ್ತು, ಹೆಚ್ಚಾಯ್ತು ಅಂತ ಹೇಳೋದೇನ್ ಹೇಳ್ರಿ, ಅಸೆಂಬ್ಲಿ ಭಾಷೆ. ಅದೇ ತರ ಕ್ಯಾಮ್ರಾ ಇದೆ, ಕ್ಯಾಮ್ರಾದಲ್ಲಿ ಕ್ಯಾಮ್ರಾ ವರ್ಕ್ ಆಗೋದು ಮಷಿನ್ ಲ್ಯಾಂಗ್ವೇಜ್ ವರ್ಕ್ ಆಗುತ್ತೆ. ಬಟ್ ಆ ಕ್ಯಾಮ್ರಾದಲ್ಲಿ ಬ್ರೈಟ್ನೆಸ್ ಹೆಚ್ಚು ಮಾಡೋದು ಕಡಿಮೆ ಮಾಡೋದು ಏನ್ ಹೇಳ್ರಿ, ಅಸೆಂಬ್ಲಿ ಭಾಷೆ. ಅದಲ್ರಿ? ಸೊ ಹಾಗಾದ್ರೆ ಕಂಪ್ಯೂಟರ್ ಸೂಚನೆಯನ್ನು ನೀಡಲು ಬಳಸುವಂತ ಭಾಷೆ ಅದಲ್ರಿ, ಅಸೆಂಬ್ಲಿ ಭಾಷೆ. ಇವತ್ತು ಕಂಪ್ಯೂಟರ್ ಸೂಚನೆ ಅಂತ ಬಂದಾಗ ಮೊಬೈಲ್ಗೆ ಪಾಸ್ವರ್ಡ್ ಕೊಡ್ತೀರಿ, ಸೊ 4-5 ಸತಿ ಪಾಸ್ವರ್ಡ್ ನೀವು ರಾಂಗ್ ಕೊಟ್ಟೆ ಅಂತಿಕೋರಿ, ಅವಾಗ ಮ್ಯಾಕ್ಸಿಮಮ್ ಅಟೆಂಪ್ಟ್ಸ್ ಆಗೈತಿ ಮ್ಯಾಕ್ಸ್ ಅಂತ ಆಗುತ್ತೆ. ಅದೇ ತರ ಮೊಬೈಲ್ ಅಲ್ಲಿ ಚಾರ್ಜ್ ಕಡಿಮೆ ಆದ್ರೆ ಡಿಕ್ರೀಸ್ ಆಗುತ್ತೆ, ಜಾಸ್ತಿ ಇನ್ಕ್ರೀಸ್ ಆಗುತ್ತೆ, ಓಕೆನಾ. ಸೊ ಹಾಗಾಗಿ ಮೇನ್ ಆಗಿ ಮೊಬೈಲ್ ಚಾರ್ಜ್ ಕಡಿಮೆ ಆಗೋದು ಜಾಸ್ತಿ ಆಗೋದು ಅಂತ ಬಂದಾಗ ಮ್ಯಾಕ್ಸಿಮಮ್ ಮಿನಿಮಮ್ ಅಂತ ಹೇಳುತ್ತೆ. ಸೊ ಹಾಗಾಗಿ ಇವೆಲ್ಲ ಸೂಚನೆ ಕೊಡಕ್ಕೆ ಏನ್ ಬಸ್ಸಲ್ರಿ, ಅಸೆಂಬ್ಲಿ ಭಾಷೆ ಬರ್ತಾರೆ. ಲ್ಯಾಂಗ್ವೇಜ್ ಬಂದಾಗ ಇದ್ರ ಬಗ್ಗೆ ಹೇಳ್ತಂತ ನಾನು, ಓಕೆನಾ, ಡಿಟೇಲ್ ಆಗಿ. ಹಾಗಾದ್ರೆ ಕಂಪ್ಯೂಟರ್ ಸೂಚನೆ ನೀಡಲು ಬಳಸುವಂತ ಭಾಷೆ ಯಾವ್ದಲ್ರಿ, ಅಸೆಂಬ್ಲಿ ಭಾಷೆ. ಈ ಒಂದು ಭಾಷೆ ಯಾವ ಪೀಳಿಗೆಯಲ್ಲಿ ಬಳಸಲಾಯ್ತ್ರಿ, ಎರಡನೇ ಪೀಳಿಗೆ. ಅದೇ ತರನಾಗಿ ಇಲ್ಲಿ ಕೋಬಲ್ ಮತ್ತು ಫೋರ್ಟ್ರನ್. ಕೋಬಲ್ ಅಂತ ಬಂದಾಗ ಇದು ಕೂಡ ಒಂದು ಲ್ಯಾಂಗ್ವೇಜ್, ಇದು ಕೂಡ ಒಂದು ಲ್ಯಾಂಗ್ವೇಜ್. ಈ ಲ್ಯಾಂಗ್ವೇಜ್ ಕೂಡ ಇದೇ ಪೀಳಿಗೆಯಲ್ಲಿ ಬಳಸಲಾಯ್ತು. ಬಟ್ ಇವು ಹೈ ಲೆವೆಲ್ ಲ್ಯಾಂಗ್ವೇಜ್. ನೆನಪು, ಲ್ಯಾಂಗ್ವೇಜ್ ಅಲ್ಲಿ 2 ಟೈಪ್ಸ್ ಅಂತ ಬರ್ತಾವ್ರಿ. ಮುಂದ್ ಬರೋ ಕ್ಲಾಸ್ ಎಲ್ಲ ಹೇಳ್ತಂತ ಲ್ಯಾಂಗ್ವೇಜ್ ಬಂದಾಗ ಲೋ ಲೆವೆಲ್, ಹೈ ಲೆವೆಲ್ ಅಂದ್ರೆ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳೋಣ. ಸೊ ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಸೊ ಹಾಗಾದ್ರೆ ಈ ಒಂದು ಪೀಳಿಗೆಯಲ್ಲಿ ಬಳಸಿದಂತಹ OS ಅಂತ ಬಂದಾಗ ರಿಯಲ್ ಟೈಮ್ ಶೇರಿಂಗ್ ಮಲ್ಟಿ ಟಾಸ್ಕಿಂಗ್ ಅಂತ ಬರುತ್ತೆ. ನೆನಪಿರಲಿ, ಇವತ್ತು ನಿಮ್ಮ ಒಂದು ಮೊಬೈಲ್ ಅಲ್ಲಿ ಆಂಡ್ರಾಯ್ಡ್ ಅಂತ ನೋಡಿರ್ತೀರಿ, ಓಕೆನಾ. ನಿಮ್ ಮೊಬೈಲ್ ಇರೋದೇನ್ ಹೇಳ್ರಿ, ಆಂಡ್ರಾಯ್ಡ್. ಈ ಚಿತ್ರ ಇರುತ್ತೆ. ಆಪಲ್ ಫೋನ್ ದಲ್ಲಿ iOS, ಓಕೆನಾ. ಕಂಪ್ಯೂಟರ್ ಅಲ್ಲಿ ವಿಂಡೋಸ್ ಅಂತ ಬರುತ್ತೆ, ಓಕೆನಾ. ಅದೇ ತರನಾಗಿ ಬಹಳಷ್ಟು OS ಇದ್ರೆ iOS ಅಂತ ಬರ್ತಾವ, ಲಿನಿಕ್ಸ್ ಅಂತ ಬರ್ತಾವ, ರೆಡ್ ಹ್ಯಾಟ್ ಲಿನಿಕ್ಸ್ ಅಂತ ಬರ್ತಾವ. ಇವೆಲ್ಲ ಅಂತ ಬಂದಾಗ OS ಅಂತ ಹೇಳ್ತೀವಿ. OS ಅಂದ್ರೆ ಏನಿಲ್ರಿ, ಆಪರೇಟಿಂಗ್ ಸಿಸ್ಟಮ್. ನಮ್ಮ ದೇಹದಲ್ಲಿ ಹಾತ್ ಅನ್ನೋದು ಏನ್ ಹೇಳ್ರಿ, ಆಪರೇಟಿಂಗ್ ಸಿಸ್ಟಮ್. ನಿಮ್ಮ ಮೊಬೈಲ್ ಆಂಡ್ರಾಯ್ಡ್ ಇತ್ತು, ಅದು OS, ಓಕೆನಾ. ಅದೇ ತರನಾಗಿ ಎರಡನೇ ಪೀಳಿಗೆಯಲ್ಲಿ ಬಳಸಿದಂತಹ OS ಯಾವ್ದಂತ ಬಂದಾಗ ರಿಯಲ್ ಶೇರಿಂಗ್ ಮಲ್ಟಿ ಟಾಸ್ಕಿಂಗ್, ಓಕೆ. ಇವತ್ತು ನಿಮ್ಮ ಮೊಬೈಲ್ ಇರೋದೇನ್ ಹೇಳ್ರಿ, ಇದಿದೆ, ಯಾವ್ದಂತಿಗೆ ಆಂಡ್ರಾಯ್ಡ್ ಇದೆ. ಬಟ್ ಅವತ್ತೇನಿತ್ತು ಹೇಳ್ರಿ, ರಿಯಲ್ ಟೈಮ್, ಸೊ ಟೈಮ್ ಶೇರಿಂಗ್ ಮಲ್ಟಿ ಟಾಸ್ಕಿಂಗ್ ಇತ್ತು, ಓಕೆನಾ. ಸಾಫ್ಟ್ವೇರ್ ಅಂತ ಬಂದಾಗ ಇದ್ರ ಬಗ್ಗೆ ಇನ್ನ ಡಿಟೇಲ್ ಆಗಿರೋಂತ. ಮತ್ತೆ ಈ ಒಂದು ಕ್ಷೇತ್ರವನ್ನು ಯಾವ ಕ್ಷೇತ್ರಕ್ಕೆ ಬಳಸಲಾಯ್ತು, ಈ ಒಂದು ಕಂಪ್ಯೂಟರ್ ಅಂತ ಬಂದಾಗ ವಿಜ್ಞಾನ ಕ್ಷೇತ್ರಕ್ಕೆ ಬಳಸಲಾಯ್ತು. ಎರಡನೇ ಪೀಳಿಗೆಯನ್ನು ಯಾವ ಕ್ಷೇತ್ರ ಬಳಸಲಾಯ್ತು ಹೇಳ್ರಿ, ವಿಜ್ಞಾನ ಕ್ಷೇತ್ರಕ್ಕೆ ಬಳಸಲಾಯ್ತು. ಎಕ್ಸಾಮ್ ಅಲ್ಲಿ ಕೇಳ, ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್ ಬಳಸಿದ್ದೇನೆ ಹೇಳ್ರಿ, ವಿಜ್ಞಾನ ಕ್ಷೇತ್ರಕ್ಕೆ. ಕಮರ್ಷಿಯಲ್ ಮಾಡಿಲ್ಲ, ಅರ್ಥ ಆಯ್ತಾ. ಹಾಗಾದ್ರೆ ನೆಕ್ಸ್ಟ್ ನಾವು ಪಾಯಿಂಟ್ ನೋಡ್ತಾ ಹೋಗೋಣ. ಹಾಗಾದ್ರೆ ಈ ಒಂದು ಪೀಳಿಗೆಯಲ್ಲಿ ಬಳಸಿದಂತಹ ಮೆಮೊರಿ ಯಾವ್ದಂತ ಕರಿ, ಮ್ಯಾಗ್ನೆಟಿಕ್ ಟೇಪ್. ಫಸ್ಟ್ ಬಳಸಿದ್ದು ಮ್ಯಾಗ್ನೆಟಿಕ್ ಡ್ರಮ್, ಫಸ್ಟ್ ಬಳಸಿದ್ದು ಏನ್ ಹೇಳ್ರಿ, ಮ್ಯಾಗ್ನೆಟಿಕ್ ಡ್ರಮ್. ಫಸ್ಟ್ ಇವಾಗ ಬಳಸಿದ್ದು ಏನ್ ಹೇಳ್ರಿ, ಮ್ಯಾಗ್ನೆಟಿಕ್ ಟೇಪ್, ಓಕೆನಾ. ಸೊ ಡ್ರಮ್ ಅಂತ ಬಂದಾಗ ಈ ತರ ರೀಲ್ ಒಳಗಡೆ ಈ ತರ ವೈರ್ಸ್ ಇದ್ವು, ಓಕೆನಾ. ಮ್ಯಾಗ್ನೆಟಿಕ್ ತಯಾರು ಮಾಡಿದಂತ ವೈರ್ಸ್ ಇಂದ ನಿರ್ಮಾಣ ಮಾಡಿದ್ವಿ, ಯಾವ್ದು ಹೇಳ್ರಿ, ಮ್ಯಾಗ್ನೆಟಿಕ್ ಡ್ರಮ್. ಬಟ್ ಮ್ಯಾಗ್ನೆಟ್ ಟೇಪ್ ಅಂತ ಬಂದಾಗ ಸುತ್ತ ಇದ್ರೊಳಗಡೆ ರೀಲ್ ಅಂತ ಬಳಸ್ತಾರೆ. ನೀವು ಕ್ಯಾಸೆಟ್ ಅಂತ ಕೇಳ್ತೀರಿ, ಓಕೆನಾ. ಆ ಕ್ಯಾಸೆಟ್ ನೋಡ್ರಿ, ಓಕೆನಾ. ಇದ್ರೊಳಗಡೆ ಒಂದು ರೀಲ್ ಇರ್ತೀರಿ, ಆ ರೀಲ್ ತಯಾರು ಮಾಡಿದ್ರು ಮ್ಯಾಗ್ನೆಟ್ ತಯಾರು ಮಾಡಿದ್ರು. ನೀವು ಇವತ್ತು ಆಲ್ಮೋಸ್ಟ್ ಚಿಕ್ಕವರಿದ್ದಾಗ ನೋಡಿದ್ರಿ, ಈ ತರ ಎರಡು ಗಾಲಿ ಇರ್ತಾರ, ಒಳಗಡೆ ಒಂದು ರೀಲ್ ಇರ್ತಿಂಗ್, ಓಕೆನಾ. ಇದು ಟೇಪ್, ಅದಕ್ಕೆ ನಾವು ಮ್ಯಾಗ್ನೆಟ್ ಟೇಪ್ ಅಂತ ಹೇಳ್ತೀವಿ. ಪ್ರಪಂಚದಲ್ಲಿ ಬಂದಂತಹ ಎರಡನೇ ಮೆಮೊರಿ ಯಾವ್ದಲ್ರಿ, ಮ್ಯಾಗ್ನೆಟ್ ಟೇಪ್. ಹಾಗಾದ್ರೆ ಮ್ಯಾಗ್ನೆಟ್ ಟೇಪ್ ಬಗ್ಗೆ ನೋಡ್ತಾ ಹೋದ್ರೆ ಅತ್ಯಂತ ದೊಡ್ಡ ಮೆಮೊರಿ ಇದೆ, ಅತಿ ಸ್ಲೋಯೆಸ್ಟ್ ಮೆಮೊರಿ ಇದೆ, ಕಡಿಮೆ ವೇಗದ ಮೆಮೊರಿ ಅಂದ್ರೂ ಇದೆ, ಅತಿ ದೊಡ್ಡ ಮೆಮೊರಿ ಅಂದ್ರೂ ಇದೆ. ಮತ್ತೆ ಮೆಮೊರಿ ಅತ್ಯಂತ ಉತ್ತಮ ಗುಣಮಟ್ಟದ ಮೆಮೊರಿ, ಬಹಳ ದಿನ ಬಾಳಿಕೆ ಬರುವಂತ ಮೆಮೊರಿ ಯಾವ್ದು ಹೇಳ್ರಿ, ಮ್ಯಾಗ್ನೆಟಿಕ್ ಟೇಪ್ ಅಂತ ಹೇಳ್ಬೋದು. ಕ್ಲಿಯರಾ. ಹಾಗಾದ್ರೆ ನೆಕ್ಸ್ಟ್ ನಾವು ಹೋಗೋಣ. ಈ ಒಂದು ಪೀಳಿಗೆಯಲ್ಲಿ ಕಂಪ್ಯೂಟರ್ ವೇಗ ಎಷ್ಟೈತಲ್ರಿ, 30 ನ್ಯಾನೋ ಸೆಕೆಂಡ್. ಫಸ್ಟ್ ಎಷ್ಟೈತಲ್ರಿ, 1000 ಇತ್ತು, ಇವಾಗ ಎಷ್ಟೈತಲ್ರಿ, 30 ನ್ಯಾನೋ ಸೆಕೆಂಡ್ ಇದೆ. ಸೊ ಹಾಗಾದ್ರೆ ಈ ಒಂದು ಕಂಪ್ಯೂಟರ್ ಅಂತ ಬಂದಾಗ ಇದು ಟ್ರಾಡಿಕ್ ಅಂತ ಬರ್ತದೆ ನೋಡಿ. ಟ್ರಾಡಿಕ್ ಅಂದ್ರೆ ಟ್ರಾನ್ಸಿಸ್ಟರ್ ಡಿಜಿಟಲ್ ಕಂಪ್ಯೂಟರ್ ಅಂತ ಹೇಳ್ತಾರೆ. ಪ್ರಪಂಚದಲ್ಲೇ ಮೊದಲ ಬಾರಿಗೆ ಟ್ರಾನ್ಸಿಸ್ಟರ್ ಬಳಸಿದಂತಹ ಕಂಪ್ಯೂಟರ್. ಇಲ್ಲಿ ಏನ್ ಕಾಣ್ತಾ ಅದೇ ನೋಡ್ರಿ, ಓಕೆನಾ. ಸೊ ಹಾಗಾದ್ರೆ ನೆಕ್ಸ್ಟ್ ಇದ್ರಲ್ಲಿ ಇನ್ನೊಂದು ಪಾಯಿಂಟ್ ನೋಡೋಣ.
So, ಈ ಒಂದು ಪೀಳಿಗೆಯಲ್ಲಿ ಕಂಪ್ಯೂಟರ್ ಲಕ್ಷಣಗಳು ಹೇಗಿದೆ ಅಂದ್ರೆ ಈ ಒಂದು ಪೀಳಿಗೆಯಲ್ಲಿ ವ್ಯಾಕ್ಯೂಮ್ ಟ್ಯೂಬ್ ಬದಲಾಗಿ ನಾವು ಏನನ್ನು ಬದಲಾವಣೆ ಮಾಡ್ತೀವಿ ಟ್ರಾನ್ಸಿಸ್ಟರ್. ಎಕ್ಸಾಂಪಲ್ ಕ್ವಶನ್ ಕೇನ್ ಎರಡನೇ ಪೀಳಿಗೆಯಲ್ಲಿ ವ್ಯಾಕ್ಯೂಮ್ ಟ್ಯೂಬ್ ಬದಲಾಗಿ ಏನನ್ನು ಬಳಸಲಾಯ್ತು ಅಂತ ಕರಿ ಟ್ರಾನ್ಸಿಸ್ಟರ್. ಮತ್ತೆ ಈ ಒಂದು ಪೀಳಿಗೆಯಲ್ಲಿ ಕೂಡ ಎ ಸಿ ಬೇಕಿತ್ತು, ಎ ಸಿ ಇಲ್ಲಂದ್ರೆ ವರ್ಕ್ ಆಗ್ತಿದ್ದಿಲ್ಲ. ಅದೇ ತರನಾಗಿ ಮೊದಲನೇ ಪೀಳಿಗೆಯಿಂದ ಈ ಒಂದು ಪೀಳಿಗೆಯಲ್ಲಿ ಗಾತ್ರ ಮತ್ತು ಈ ಒಂದು ವಿಶ್ವಾಸ ಕೆಪಾಸಿಟಿ ಅಂತ ಬಂದಾಗ ಉತ್ತಮ ರೀತಿಯಲ್ಲಿ ಅಂತ ತಿಳ್ಬೋದು. ಯಾಕಂದ್ರೆ ವ್ಯಾಕ್ಯೂಮ್ ತೆಗೆದು ಟ್ರಾನ್ಸಿಸ್ಟರ್ ಹಾಕಿದ ತಕ್ಷಣ ಕಂಪ್ಯೂಟರ್ ವೇಗ ಅನ್ನೋದು 1030 ಆಯ್ತು. ಅದೇ ತರನಾಗಿ ಗಾತ್ರ ಸ್ವಲ್ಪ ಚಿಕ್ಕದಾಯ್ತು, ವರ್ಕಿಂಗ್ ಸ್ಪೀಡ್ ಸ್ವಲ್ಪ ಫಾಸ್ಟ್ ಆಯ್ತು. ಓಕೆನಾ, ಇದು ಎರಡನೇ ಪೀಳಿಗೆ. ಮತ್ತೆ ಇದರ ವೇಗ ಮತ್ತು ಇದರ ಸ್ವಲ್ಪ ಅಮೌಂಟ್ ಕೂಡ ಸ್ವಲ್ಪ ದುಬಾರಿ ಆಯ್ತು. ಓಕೆನಾ, ಫಸ್ಟ್ ಜನರೇಷನ್ ಈ ಒಂದು ಪೀಳಿಗೆಯಲ್ಲಿ ಕಂಪ್ಯೂಟರ್ ಸ್ವಲ್ಪ ಡಿಮ್ಯಾಂಡ್ ಆಯ್ತು. ಹಾಗಾದ್ರೆ ಈ ಒಂದು ಪೀಳಿಗೆಯಲ್ಲಿ ಬರುವಂತಹ ಕಂಪ್ಯೂಟರ್ ಅಂತ ಬಂದಾಗ ಫಸ್ಟ್ ಒಂದು ಬರ್ತಾರೆ ಟ್ರಾಡಿಕ್ ಅಂತ ಬರುತ್ತೆ. ಟ್ರಾಡಿಕ್ ಅಂತ ಬಂದಾಗ ಇಲ್ಲಿ ಪಾಯಿಂಟ್ ಇದೆ ನೋಡ್ರಿ, ಟ್ರಾನ್ಸಿಸ್ಟರ್ ರಚಿಸಿ ಬಳಸಿದಂತಹ ಮೊದಲ ಕಂಪ್ಯೂಟರ್. ಫುಲ್ ಫಾರ್ಮ್ ಬಂದ್ಬಿಟ್ರೆ ಟ್ರಾನ್ಸಿಸ್ಟರ್ ಡಿಜಿಟಲ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಅದತ್ತಲ್ರಿ. ಸೊ ಇಲ್ಲಿ ಏನ್ ಚಿತ್ರ ಕಾಣುತ್ತೆ ನೋಡ್ರಿ, ಇದು ಪ್ರಪಂಚದಲ್ಲೇ ಮೊದಲ ಬಾರಿಗೆ ಟ್ರಾನ್ಸಿಸ್ಟರ್ ಗಳನ್ನು ರಚಿಸಿ ಬಳಸಿದಂತಹ ಮೊದಲ ಕಂಪ್ಯೂಟರ್ ಅಂತ ಹೇಳ್ಬೋದು. ಅರ್ಥ ಆಗ್ತದೆ ನಿಮ್ಗೆಲ್ಲರಿಗೂ? ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಹಾಗಾದ್ರೆ ಇವಾಗ ಇನ್ನೊಂದು ಬರುತ್ತೆ IBM 1620 ಅಂತ ಬರುತ್ತೆ. ಓಕೆನಾ, ಕಲಿಯಲು ಮತ್ತು ಕೈಗಾರಿಕೆಯಲ್ಲಿ ಬಳಸಿದಂತಹ ಮೊದಲ ಕಂಪ್ಯೂಟರ್ ಅಂತ ಹೇಳ್ಬೋದು. ಇವತ್ತು ನೀವು ಕಲಿಬೇಕಂದ್ರು ಫಸ್ಟ್ ಬಳಸಿದಂತಹ ಮೊದಲ ಕಂಪ್ಯೂಟರ್ ಅದಲ್ರಿ IBM 1620. ಇಲ್ಲೊಬ್ರು ಮೇಡಮ್ ಈ ಒಂದು ಕಂಪ್ಯೂಟರ್ ಕಲಿತಾ ಇದ್ರು ನೋಡ್ರಿ. ಫಸ್ಟ್ ಬಂದಂತ ಕಂಪ್ಯೂಟರ್ ಕಲ್ಸಕ್ ಕೊಡ್ತಿದ್ದಿಲ್ಲ. ಓಕೆನಾ, ಬಿಸ್ನೆಸ್ ಮಾಡಕ್ಕಿದ್ದು. ಬಟ್ ಈ ಒಂದು ಪೀಳಿಗೆಯಲ್ಲಿ ಇರುವಂತಹ ಕಂಪ್ಯೂಟರ್ ಏನಿದಲ್ರಿ ಅಮೆರಿಕದವ್ರಿಗೆ ಅಷ್ಟೇ ಇತ್ತು ಫೆಸಿಲಿಟಿ, ಎಲ್ಲರಿಗೂ ಇದ್ದಿಲ್ಲ. ಓಕೆನಾ, ಇಲ್ಲಿ ಏನಿದೆ ನೋಡ್ರಿ, ಇದು ಮ್ಯಾಗ್ನೆಟಿಕ್ ಟೇಪ್. ಓಕೆನಾ, ಸೊ ಹಾಗಾಗಿ ಎಲ್ಲಿ ಕಲಿತಾ ಇದಾರ, ಕಲಿಯಲು ಬಳಸಿದಂತಹ ಮೊದಲ ಕಂಪ್ಯೂಟರ್ ಮತ್ತು ಫ್ಯಾಕ್ಟರಿಗಳಲ್ಲಿ ಬಳಸಿದಂತಹ ಮೊದಲ ಕಂಪ್ಯೂಟರ್ ಇದೆ ನೋಡ್ರಿ. ಇವತ್ತು ಎಲ್ಲ ಕಡೆ ಕಂಪನಿ ನೋಡಿತ್ರಿ, ಬಟ್ ಅವತ್ತು ಕಂಪನಿಯಲ್ಲಿ ಇದೇ ಕಂಪ್ಯೂಟರ್ ಬಳಸ್ತಾ ಇದ್ರು ನೋಡ್ರಿ, IBM 1620. ನೆಕ್ಸ್ಟ್ IBM 7094 ಅಂತ ಬರುತ್ತೆ. ಬಾಹ್ಯಾಕಾಶ ಸಂಶೋಧನೆ, ನಾಸಾ ತನ್ನ ಒಂದು ರಿಸರ್ಚ್ ಗಾಗಿ ಬಳಸಿದಂತಹ ಮೊದಲ ಕಂಪ್ಯೂಟರ್ ಇದೆ ನೋಡ್ರಿ, IBM 7094. ಪ್ರಪಂಚದಲ್ಲಿ ಮೊದಲ ಬಾರಿಗೆ ರಿಸರ್ಚ್ ಅಂತ ಬಂದಾಗ, ಇವತ್ತು ವಿಜ್ಞಾನ ಅಂತ ಬಂದಾಗ ನೆನಪು ಅಮೆರಿಕದವ್ರು ನಾಸಾದವರು ಚಂದ್ರ ಮೇಲೆ ಹೇಗಾದ್ರೂ ನಾವು ಪಾದಾರ್ಪಣೆ ಮಾಡಬೇಕು, ಗನ್ ತಯಾರು ಮಾಡಬೇಕು, ಡ್ರೋನ್ಸ್ ತಯಾರು ಮಾಡಬೇಕು, ಹೆಲಿಕಾಪ್ಟರ್ ತಯಾರು ಮಾಡಬೇಕು, ಯುದ್ಧ ಸಾಮಾನುಗಳು ತಯಾರು ಮಾಡ್ಬೇಕಂತ ಬಳಸಿದಂತಹ ಮೊದಲ ಕಂಪ್ಯೂಟರ್ ಯಾವ್ದಲ್ರಿ IBM 7094. ಹಾಗಾದ್ರೆ ನೆಕ್ಸ್ಟ್ ಬರುತ್ತಾರೆ CDC 1604 ಅಂತ ಬರುತ್ತೆ. CDC ಅಂತ ಬಂದಾಗ ನೆನಪಿಲ್ರಿ, ಕಂಟ್ರೋಲ್ ಡಾಟಾ ಕಾರ್ಪೊರೇಷನ್ ಬರ್ತಾರೆ. ಪ್ರಪಂಚದಲ್ಲಿ ಮೊದಲ ಬಾರಿಗೆ ಸೂಪರ್ ಕಂಪ್ಯೂಟರ್ ತಯಾರು ಮಾಡಿದ ಕಂಪನಿ ಇದೆ ನೋಡ್ರಿ, ಯಾವ್ದಲ್ರಿ CDC. ಈ CDC ಸೂಪರ್ ಕಂಪ್ಯೂಟರ್ ತಯಾರು ಮಾಡಕ್ಕಿಂತ ಮುಂಚೆ ಏನ್ ಮಾಡ್ತಾಳ್ರಿ 1604 ಎಂಬ ಒಂದು ಕಂಪ್ಯೂಟರ್ನ ಕಂಡಿಡ್ತೈತ್ರಿ. ಸೊ ಹಾಗಾದ್ರೆ ಇವಾಗ ರಕ್ಷಣಾ ದಳ ಮತ್ತು ವಾತಾವರಣ ಮುನ್ಸೂಚನೆಗಾಗಿ ಬಳಸಿದಂತಹ ಮೊದಲ ಕಂಪ್ಯೂಟರ್ ಯಾವ್ದಂತ ಈ ಒಂದು ಸೆಕೆಂಡ್ ಜನರೇಷನ್ ಬರುವಂತ ಕಂಪ್ಯೂಟರ್ ಟ್ರಾಡಿಕ್ ಆಗಿರ್ಲಿ, IBM 1620 ಆಗಿರಲಿ, ಅದೇ ತರ IBM 1604 ಆಗಿರ್ಲಿ. ಸೊ ಈ ಕಂಪ್ಯೂಟರ್ ಬಗ್ಗೆ ಇನ್ನ ಕೇಳಿಲ್ಲ, ಮುಂಬರೋ ಎಕ್ಸಾಮ್ ಅಲ್ಲಿ ಕೇಳಬಹುದು ಅಂತ ಅನ್ಕೊಂತೀನಿ. ಹಾಗೆ ನಾನು ಅಡ್ವಾನ್ಸ್ ಆಗಿ ಕೊಡ್ತಾ ಇದ್ದೀನಿ ನಿಮ್ಗೆ. ಆಗ ರಕ್ಷಣಾ ದಳ ಅಂತ ಬಂದಾಗ ಇವತ್ತು ಆರ್ಮಿ ಏನಿದೆ ಮಿಲಿಟರಿ ಅವರಿಗೆ ಮತ್ತು ವಾತಾವರಣ ಕುರಿತು ಮುನ್ಸೂಚನೆಗಾಗಿ ಬಳಸಿದಂತಹ ಮೊದಲ ಕಂಪ್ಯೂಟರ್.